ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ಯಾಂಗ್ಳೂರ್ ಟ್ರಾಫಿಕ್ ನೋಡಿ, ಕಾರಲ್ಲಿ ಬಂದರೂ ಜಾಮ್, ಟೂ ವೀಲರಲ್ಲಿ ಬಂದರೂ ಜಾಮ್ ಆಗಿದೆ, ಅದು ಮಾರ್ನಿಂಗ್ 11:30ಗೆ. ಸೊ ನಾನಿವತ್ತು ನನಗೆ ನಿಯರ್ ಆಗಿರೋ ಮಾಲ್ ಅಂದರೆ ಫಿನಿಕ್ಸ್ ಮಾಲ್ ಶಾಪಿಂಗ್ ಮಾಡೋಣ ಅಂತೇಳಿ ನನ್ನ ತಂಗಿ ಜೊತೆಗೆ ಬಂದಿದ್ದೀನಿ. ಫಿನಿಕ್ಸ್ ಮಾಲ್ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇನ್ನೂ ಎಷ್ಟು ಫ್ಲೋರ್ ಮಾಡ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಇದು 2nd ಫ್ಲೋರ್ ತನಕ ಇದೆ. ನಾನು ಫಸ್ಟ್ ಮಾಲಿಗೆ ಎಂಟ್ರಿ ಆದ ಕೂಡಲೇ ತಗೋಬೇಕು ಅಂತ ಹೋಗಿದ್ದು ಬ್ಯಾಗ್, ಯಾಕಂದರೆ ನನ್ನ ಹತ್ರ ಇದುವರೆಗೂ ಯಾವುದೇ ಬ್ರ್ಯಾಂಡೆಡ್ ಬ್ಯಾಗ್ಸ್ ಇರಲಿಲ್ಲ. ಸೊ ನನ್ನ ಬಜೆಟಿಗೆ ವರ್ಕ್ ಆಗಿದ್ದು ಚಾರ್ಲ್ಸ್ ಆ್ಯಂಡ್ ಕೀತ್ ಸಿಂಗಾಪುರ್ ಬ್ರ್ಯಾಂಡ್. ಸೊ ಅಲ್ಲೇ ನೋಡೋಣ ಅಂತ ಹೇಳಿ ಒಳಗಡೆ ಎಂಟ್ರಿ ಆದೆ. ಸೊ ಐ ಲವ್ ದೇರ್ ಕಲೆಕ್ಷನ್ಸ್, ತುಂಬಾ ಚೆನ್ನಾಗಿತ್ತು. ನಾನು ಗೆಸ್ ಮತ್ತು ಆಲ್ಡೋದಲ್ಲೂ ಕೂಡ ಟ್ರೈ ಮಾಡಿದೆ, ಬಟ್ ನನಗೆ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಫೈನಲಿ ಒಂದು ಬ್ಯಾಗ್ ಪರ್ಚೇಸ್ ಮಾಡಿದೆ. ತುಂಬ ಐ ಆಮ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ಐ ಪರ್ಚೇಸ್ ಒನ್ ಬ್ರ್ಯಾಂಡೆಡ್ ಬ್ಯಾಗ್. ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಪ್ಲೇಸ್ಮೆಂಟ್ ಆದ್ಮೇಲೆ ಅದೇ ಜಸ್ಟ್ ಕಮ್ಮಿ ಬಿಡು. ತುಂಬ ಇಷ್ಟ ಆಯಿತು ಇದು. ನೆಕ್ಸ್ಟ್ ಟೈಮ್ ಪಕ್ಕ ಬೈ ಮಾಡ್ತೀನಿ. ಎಲ್ಲಿಗೆ ಚಿನ್ನ? ಮ್ಯಾಂಗೋಗ ಚೆನ್ನಾಗಿದೆ ಚಿನ್ನ. ಫೈನಲಿ ಫಾರ್ಮಲ್ಸ್ ಪ್ಯಾಂಟ್ ತೊಗೊಳ್ಳೋಣ ಅಂತ ಹೇಳಿ ಲೈಫ್ ಸ್ಟೈಲಿಗೆ ಬಂದಿದ್ದೀನಿ, ಬಟ್ ಅಲ್ಲಿ ತೊಗೊಳ್ಳೋದೇ ಇನ್ನೊಂದು. ನನ್ನ ಸಿಸ್ಟರ್ ಯಾವಾಗಲೂ ಪಿಲಿಗ್ರಿಮ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀಮ್ ಯೂಸ್ ಮಾಡು ಈ ಒಂದು ಸಮ್ಮರ್ ಸೀಸನ್ಗೆ ಅಂತ ಹೇಳಿದ್ಲು, ಹಾಗಾಗಿ ಟ್ರೈ ಮಾಡೋಣ ಅಂತ ಬಂದು. ನಾನು 550 ಸ್ವಿಸ್ ಬ್ಯೂಟಿ ಹಾಲೋಗ್ರಫಿಕ್ ಐಲೈನರ್ ಫಸ್ಟ್ ಟೈಮ್ ನನ್ನ ತಂಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ಳು, ಯಾಕಂದರೆ ಕಲರಾಗಿ ಹಾಕ್ಕೋಬೇಕು ಅಂತ ಅವಳಿಗೆ. ಸೊ ನಾನು ಫಾರ್ಮಲ್ಸ್ ತೊಗೊಬೇಕು ಅಂತ ಬಂದಿರೋದು ಲೈಫ್ ಸ್ಟೈಲಿಗೆ. ಇಲ್ಲಿ ಇವಳದೇ ಆಗೋಗ್ಬಿಟ್ಟಿತ್ತು ನನಗೆ, ಅದು ಬೇಕು ಇದು ಬೇಕು ಅಂತ ಹೇಳಿಬಿಟ್ಟು. ಫೈನಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ತೊಗೋತಾಳೇನು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅಪ್ಲೈ ಮಾಡಿಸ್ಕೊಬೇಕು ಅಂತ ಬೇರೆ ಅಂದ್ಲು. ಸೊ ಟ್ರೈ ಮಾಡ್ಬೋದು, ಬಜೆಟ್ ಫ್ರೆಂಡ್ಲಿ ಇದೆ. ಸೊ ಈಗ ಆಫರ್ ಕೂಡ ನಡೀತಾ ಇದೆ, 20% ಆಫರ್ ಸ್ವಿಸ್ ಬ್ಯೂಟಿಯಲ್ಲಿ. ಈಗ ನೈಟ್ ಇದು, ಮಾರ್ನಿಂಗ್ ಯಾವುದು? ಮಾರ್ನಿಂಗ್ ಇದು ಅಪ್ಲೈ ಮಾಡ್ಬೋದು. ಈ ಪಾರ್ಟಿ ವೇರ್ಗಾದ್ರೆ ಪಾರ್ಟಿ ವೇರ್. ಹರ್ ನೇಮ್ ಇಸ್ ಶ್ವೇತಾ, ಮಂಗಳೂರು ಹುಡುಗಿ. ನಮಗೆ ತುಂಬ ಅಲ್ಲಿ ಗೈಡ್ ಮಾಡಿದ್ರು, ಸಜೆಸ್ಟ್ ಮಾಡಿದ್ರು, ಪ್ರತಿ ಪ್ರಾಡಕ್ಟ್ ಕೂಡ ಅಪ್ಲೈ ಮಾಡಿ ತೋರಿಸಿದ್ರು ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಫೈನಲಿ ನನ್ನ ತಂಗಿ ಐಲೈನರ್ ತೊಗೊಂಡ್ಳು. ಯೂಶಲಿ ನಾನು ಕಲರ್ ಬಾರ್ ಲಿಪ್ಸ್ಟಿಕ್ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ಸ್ವಿಸ್ ಬ್ಯೂಟಿ ಟ್ರೈ ಮಾಡೋಣ ಅಂತ ಹೇಳಿ, ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಇರೋದೆಲ್ಲ ನ್ಯೂಡ್ ಕಲರ್ಸೇ. ಡಾರ್ಕ್ ಕಲರ್ಸ್ ಟ್ರೈ ಮಾಡೋಣ ಅಂತ ಹೇಳಿ ಫೈನಲಿ ಒಂದು ನ್ಯೂಡ್ ಮತ್ತು ಒಂದು ಡಾರ್ಕ್ ಕಲರ್ಸ್ ಫೈನಲೈಸ್ ಮಾಡಿದ್ದೀನಿ. ಅಪ್ಲೈ ಮಾಡಿಸ್ಕೊಂಡಾದ್ಮೇಲೆ ಹೇಗೆ ಕಾಣಿಸುತ್ತೆ ಅದ್ರ ಮೇಲೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಡಾರ್ಕ್ ಲಿಪ್ಸ್ಟಿಕ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಫೈನಲೈಸ್ ಮಾಡಿದ್ದೀನಿ. ಯೂಶಲಿ ಲಿಪ್ಸ್ಟಿಕ್ ನಾನು ಲಿಪ್ಸಿಗೆ ಅಪ್ಲೈ ಮಾಡದೆ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಫೇಸಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಡಿಸೈಡ್ ಮಾಡಿದೆ. ನನಗೆ ಲೈಟ್ ಮತ್ತು ಡಾರ್ಕ್ ಎರಡೂ ಕೂಡ ಟ್ರೈ ಮಾಡಿದ್ರು, ಬಟ್ ಫೈನಲಿ ನಾನು ಡಾರ್ಕಿಗೆ ಹೋಗಲೇ ಇಲ್ಲ, ಬ್ರೌನ್ ಶೇಡಲ್ಲಿ ತೊಗೊಂಡೆ. ನೀವು ಕೂಡ ಟ್ರೈ ಮಾಡ್ಬೋದು. 450 ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಲ್ಲ ಕಲರ್ಸ್ಗಳು ಅವೈಲಬಲ್ ಇದೆ. ಆ್ಯಂಡ್ ಮಾಲಿಗೆ ಏನಾದ್ರು ನೀವು ಹೋಗ್ತೀರಾ ನಿಯರೆಸ್ಟ್ ಅಂದರೂ ಕೂಡ 20% ಆಫರ್ ಇದೆ. ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು, 10% ಆಫರ್ ಇದೆ. ಆ್ಯಂಡ್ ಬೈ ಟು ಪರ್ಚೇಸ್ ಮಾಡಿದ್ರೆ 20% ಆಫರ್ ಸಿಗುತ್ತೆ. ನನ್ನ ಪ್ಲ್ಯಾನಲ್ಲೇ ಇರಲಿಲ್ಲ ಇದೆಲ್ಲ ತೊಗೊಬೇಕು ಅಂತ ಹೇಳಿಬಿಟ್ಟು, ಅನ್ಪ್ಲ್ಯಾನ್ಡ್ ತೊಗೊಳಕ್ಕೆ ಹೋಗಿರೋದು ಫಾರ್ಮಲ್ಸು. ಬಟ್ ಫಾರ್ಮಲ್ಸ್ ಇನ್ನೂ ನೋಡೇ ಇಲ್ಲ. ನನ್ನ ತಂಗಿ ಫಸ್ಟ್ ಸಮಾಧಾನ ಮಾಡಿಬಿಟ್ರೆ ನಂಗೆ ಶಾಪಿಂಗ್ ಹೆಲ್ಪ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಫಸ್ಟು ಅವಳಿಗೆ ಕರ್ಕೊಂಬಂದುಬಿಟ್ಟು ನಾನೇ ತೊಗೊಳಂಗಾಯಿತು. ನೋಡ್ರಿ, ನಾನೇನು ಹಾಕ್ಕೊಂಡ್ರು ನಮ್ಮ ಅಕ್ಕನೂ ಹಾಕೊಳ್ಳೇಬೇಕು ಅದನ್ನು. ನೆಕ್ಸ್ಟ್ ಚೆನ್ನಾಗಿದೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಫಾರ್ಮಲ್ಸ್ ತೊಗೊಳಕ್ಕೆ ಬಂದ್ವಿ. ನನಗಿವಾಗ ನನ್ನ ಬೆಸ್ಟ್ ಸೆಲೆಕ್ಟರ್ ಅಂದರೆ ನನ್ನ ತಂಗಿನೇ. ನನಗೆ ತುಂಬ ಸೆಲೆಕ್ಟ್ ಮಾಡಿದ್ದೀನಿ, ಅದರಲ್ಲಿ ಟ್ರೈ ಮಾಡಿ ನನಗೆ ಯಾವುದು ಇಷ್ಟ ಆಗುತ್ತೆ ಅದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದ್ರಲ್ಲಿ ಬೆಸ್ಟ್ 3 ಪರ್ಚೇಸ್ ಮಾಡಿದೆ. ಸೊ ಫಾರ್ಮಲ್ಸಿಗೆ ನನಗೆ ಶೂಸ್ ಬೇಕಿತ್ತು, ಒಂದು ಪಾಯಿಂಟೆಡ್ ಹೀಲ್ಸಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ. ಫಸ್ಟ್ ನಂಗೆ ನಡೆಯೋಕ್ಕಾಗುತ್ತೆ ಅದರಲ್ಲಿ ಅಂತ ಹೇಳಿಬಿಟ್ಟು ಚೆಕ್ ಮಾಡಿದೆ. ಓಕೆ, ಕಂಫರ್ಟಬಲಾಗಿ ನಡಿಬೋದಿತ್ತು.
ನನ್ನ ಸಿಸ್ಟರ್ ನೀನು ಟ್ರೈ ಮಾಡಿಲ್ಲ, ಪಾಯಿಂಟೆಡ್ ಹೀಲ್ ಹಾಕ್ಕೊಂಡು ಹೋಗಲ್ಲ ಅಂತ ಹೇಳಿ ತಗೋ ಅಂತ ಫೋರ್ಸ್ ಮಾಡಿದ್ಲು. ಫೈನಲಿ ಅದನ್ನು ಪರ್ಚೇಸ್ ಮಾಡಿದೆ. ಇವತ್ತಿಗೆ ನಮ್ಮ ಫೈನಲ್ ಶಾಪಿಂಗ್ ಮುಗೀತು. ಇವತ್ತಿನ ಶಾಪಿಂಗ್ ಮುಗೀತು. ಆಲ್ರೆಡಿ 4:30 ಆಗೋಗಿತ್ತು. ನನ್ನ ತಂಗಿ ಹೊಟ್ಟೆ ಹಸುವು ಅಂದ್ಲು, ಬಟ್ ನನಗೆ ಮಾರಲ್ ತಿನ್ನೋಕ್ಕೆ ನಿಜವಾಗ್ಲೂ ಇಷ್ಟನೇ ಇರಲಿಲ್ಲ. ಹೊರಗೆಲ್ಲರೂ ಟ್ರೈ ಮಾಡೋಣ ಅಂತ ಹೇಳಿ ನಾವು ಆನ್ ದ ವೇ ಹೋಗ್ತಾ ಮಧುರೈ ಬನ್ ಪರೋಟ. ಸೊ ಇಲ್ಲಿ ನಾನು ಒಂದ್ಸರಿ ಟ್ರೈ ಮಾಡಿದ್ದೆ. ನನ್ನ ಹಸ್ಬೆಂಡ್ ಕೊಡಿಸಿದ್ರು. ನನ್ನ ತಂಗಿನೂ ಟೇಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದೆ. ಅಲ್ಲಿ ಮಸ್ಟ್ ಟ್ರೈ ಮಾಡಬೇಕಾಗಿರೋದೆ ಬನ್ ಪರೋಟ. ಸೊ ಅವಳು ಟೇಸ್ಟ್ ಮಾಡಲಿ ಅಂತ ಹೇಳಿ 2 ಬನ್ ಪರೋಟ ಆರ್ಡ್ರ್ ಮಾಡಿದ್ವಿ. ಪರೋಟಾಗೆ ಬೆಸ್ಟ್ ಕಾಂಬಿನೇಷನ್ ಇಲ್ಲಿ ನಾನ್ ವೆಜ್ಜು. ಬಟ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಾನು ತಿನ್ನಂಗಿರಲಿಲ್ಲ, ಹಾಗಾಗಿ ವೆಜ್ಜೇ ಟ್ರೈ ಮಾಡಿದೆ. ಅದ್ರ ಜೊತೆಗೆ ಮಶ್ರೂಮ್ ಮಂಚೂರಿಯನ್, ಸ್ವಿಜ್ವಾನ್ ಫ್ರೈಡ್ ರೈಸ್ ಕೂಡ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ಹೋಟೆಲ್ ಬಂದು ನಿಮಗೆ ವೈಟ್ ಫೀಲ್ಡಿಂದ ಅಯ್ಯಪ್ಪ ನಗರ ಹೋಗೋ ರೂಟಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಟ್ರೈ ಮಾಡಿ ಯಾವಾಗಾದರೂ ಆ ರೂಟಲ್ಲಿ ನೀವು ಹೋದರೆ. ನನ್ನ ತಂಗಿನ ಯಾಕಪ್ಪ ಕರ್ಕೊಂಡು ಬಂದೆ ಅನಿಸ್ಬಿಡ್ತೀವಿ ಶಾಪಿಂಗ್ಗೆ. ತುಂಬ ಫುಡ್ಡಿ. ಊಟ ಆಯಿತು, ಇವಾಗ ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿದ್ಲು. ಪಕ್ಕದಲ್ಲೇ ಪೋಲಾರ್ ಬೇರಿತ್ತು. ಬೇಗ ಸೆಲೆಕ್ಟೇ ಮಾಡಲ್ಲ ಯಾವ ಐಸ್ ಕ್ರೀಮ್ ಅಂತ ಹೇಳಿ ಇದಕ್ಕೊಂದು 5 to 10 ಮಿನಿಟ್ಸ್ ತೊಗೊಂಡ್ಲು. ಆ್ಯಕ್ಚುಲಿ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಮೆನಿಯಾ ಟ್ರೈ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೈನಲಿ ಮ್ಯಾಂಗೋ ಮೆನಿಯಾ ಸೆಲೆಕ್ಟ್ ಮಾಡಿದ್ವಿ. ಫೈನಲಿ ಮ್ಯಾಂಗೋ ಮೆನಿಯಾ ಐಸ್ ಕ್ರೀಮ್ ಬಂತು. ಈ ಸಮ್ಮರ್ ಸೀಸನಲ್ಲಿ ತುಂಬ ಕುಡಿಬೇಕು ಅಥವಾ ತಿನ್ನಬೇಕು ಅಂತ ಅನಿಸಿದ್ರೆ ಜ್ಯೂಸ್ ಮತ್ತು ಐಸ್ ಕ್ರೀಮ್ಸೇ. ಸೊ ಅವಳಿಗೆ ತುಂಬ ಇಷ್ಟ. ನನಗಂದು ಅಷ್ಟೊಂದಿನ ಐಸ್ ಕ್ರೀಮ್ಸ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ತಿಂತಾಯಿದ್ದಾಳೆ ನೋಡಿ. ಐಸ್ ಕ್ರೀಮ್ ಎಲ್ಲ ತಿಂದಳು. ನಾನು ಕೆಳಗಡೆ ಇರೋ ಓನ್ಲಿ ಫ್ರೂಟ್ಸ್ ಮಾತ್ರ ತಿಂದೆ. ಆಲ್ರೆಡಿ ಲೇಟ್ ಆಗಿತ್ತು 5:30. ಮನೇಲಿ ಮೋರಿಯಾ ಮತ್ತು ನನ್ನ ನೆಫ್ಯೂ ದಿಶಾಂತ್ ಕಾಯ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಬೇಗನೆ ಹೋದ್ವಿ. ನೋಡೋಣ ಅವ್ರು ಏನು ಮಾಡ್ತಿದ್ದಾರೆ ಮನೇಲಿ ಅಂತ ಹೇಳಿ. ನಾವು ಹೋಗಿ ಬರೋ ತನಕ ಏನು ಮಾಡ್ತೀರಿ ಮೋರಿಯಾ? ಊಟ ಮಾಡಿದ್ರೆ ನೀವು ಲಾರಿ ತಗೊಂಡಿದ್ರಲ್ಲ ಇದ್ರಿಂದ ಇದು ಇದ್ರ ಮೇಲೆಲ್ಲ ಬರೀ ಕಂಪ್ಲೇಂಟ್ಸ್. ಏನ್ ಪಾಪ ಅದು? ಫೈನಲಿ ಬ್ಯಾಗ್, ಒಂದು ಫಸ್ಟ್ ಬ್ರಾಂಡೆಡ್ ಬ್ಯಾಗ್ ಅಂತಾನೆ ಹೇಳ್ಬೋದು. ಸೊ ಚಾರ್ಲ್ಸ್ ಅಂಡ್ ಕೀತ್ ಓಪನ್ ಮಾಡೋಣ. ಯಾವ್ದು ಅಂತ ನಾನು ತೋರ್ಸಕ್ ಆಗಿಲ್ಲ ಮಾಲಲ್ಲಿ. ಸೊ ಅದು ಓಪನ್ ಮಾಡಿ ಕೊಟ್ಟಿದ್ದು, ಅಲ್ಲಿ ಪ್ಯಾಕ್ ಮಾಡಿದ್ಕೆ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನಂಗೆ ಅದು ತೋರ್ಸಕ್ ಆಗಿಲ್ಲ. ಸೊ ಫೈನಲಿ ಓಪನ್ ಮಾಡ್ತಾ ಇದ್ದೀನಿ. ಕ್ಲಾಪ್ಸ್ ಮಾಡ್ರು. ಏ ಹುಡ್ಗಿನೇನೋ ನೀನು. ನಿಂದೆ ತೋರ್ಸೋಣ, ಅಲ್ಲೆಲ್ಲ ಚಿಕ್ಕಿ ತೋರ್ಸೋಣ. ಸೊ ಪ್ಯಾಕ್ ಓಪನ್ ಮಾಡೋಣ. ವೆಯ್ಟ್, ಇದರ ತೆಗಿ ಪಾಪು, ತೆಗಿ. ವೆಯ್ಟ್. ಇದು ಬ್ಯಾಗ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಸ್ಟೋರ್ ಮಾಡಿ ಇಡ್ಬೇಕು ಅಂತ ಹೇಳಿ ಬ್ಯಾಗ್ ನ ಕವರು. ಸೊ ಇದು ಇದರ ತೆಗಿ ಪಾಪು. ಸರಿ ಪಾಪು, ಓಪನ್ ಮಾಡಿದೀನ. ಅದೇನು ಬ್ಯಾಗ್ ಅಲ್ಲಿ ಇತ್ತು. ಇದು ಆಕ್ಚುಲಿ ಸಿರಿಕಾ ಮೋರಿ ಇದನ್ನ ಅಡಿಕೆ ಪಟ್ನ ಅಂತ ಓಪನ್ ಮಾಡಿ ತಿಂದ ವಾಶ್ರೂಮ್ ಹೋಗಿದ್ದಾರೆ ಬರಕ್ಕೆ. ಮೋರಿಯಾ ಬಾರು ಇಲ್ಲಿ ಹೋಗ್ಯಪ್ಪ. ತಿಂತಾರ ಏನಿದು? ಬ್ಯಾಗ್ ತೆಗ್ದ ಗೊತ್ತಾಯ್ತು. ಏನಕ್ಕೆ ಓಪನ್ ಮಾಡಿದೆ ಹಿಂಗೆ? ಫೈನಲಿ ಇದೆ ನನ್ನ ಫಸ್ಟ್ ಬ್ಯಾಗ್. ಅನ್ಬಾಕ್ಸ್ ಮಾಡಿದೀವಿ, ಓಪನ್ ಮಾಡಿದೀವಿ. ಮೊರಿ ಹೇಗಿದೀಪ ಬ್ಯಾಗ್? ಚೆನ್ನಾಗಿದ್ಯಾ? ನೀನ್ ಇಟ್ಕೊಳಪ್ಪ, ಹೇಗ್ ಕಾಣಿಸ್ತೀಯ ನೋಡೋಣ. ನೀನ್ ಇಟ್ಕೊಳಪ್ಪ. ಓಕೆ, ಎತ್ತರ ಹಾಕೋತಿಯಪ್ಪ. ವಾವ್, ಬ್ಯಾಗ್ ಈ ತರ ಇದೆ. ಸೊ ನನಗೆ ಎಲ್ಲಾ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕಲರ್ ತಗೊಂಡಿದ್ದೀನಿ, ಬ್ರೌನ್ ಕಲರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನಗೆ ತುಂಬ ಜನ ಮೆಸೇಜ್ ಮಾಡಿದರು, ನೀವು ಟೆಂಪಲ್ ಬ್ಲಾಗ್ಸೇ ತುಂಬ ಮಾಡಿದ್ದೀರಾ, ಬೇರೆ ಕೂಡ ಟ್ರೈ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಇವತ್ತು ನನ್ನ ಶಾಪಿಂಗ್ ಜರ್ನಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.